ಹಿರಿಯ ಮುಖಂಡರೇ, ಈ ಉರಿ ಬಿಸಿಲಿನಲ್ಲಿ ಸುಮಾರು 2 ಗಂಟೆಯಿಂದ 4-5 ಸಾವಿರ ಜನ ತಾವು ಇಲ್ಲಿ ಬಂದು ಸೇರಿರುವುದನ್ನು ನೋಡಿದಾಗ ನಮ್ಮ ಈ ರಾಂಪುರದ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನು ನೋಡಿ ಬಹುಶಃ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿರಬಹುದು. ಬಂಧುಗಳೇ, ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳ್ತೇನೆ. ಇವತ್ತು ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ದೇವೇಗೌಡರು, ಅದೇ ರೀತಿ ಈ ದೇಶದ ನೆಚ್ಚಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರು ಒಟ್ಟಿಗೆ ಹೋಗ್ತಾ ಇರುವಂತಹದ್ದು. ನಾಳೆ ಮೈಸೂರಿನಲ್ಲಿ ಬಹಳ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಅಲ್ಲಿ ಸೇರುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಿ ಭಾಗವಹಿಸ್ತಾ ಇದ್ದೇವೆ. ಬಂಧುಗಳೇ, ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ 6,000 ಕೊಟ್ರೆ ನಾನು 4,000 ಕೊಟ್ಟು 10,000 ಕೊಡ್ತಾ ಇದ್ದೆ. ನಾನು ಕೇಳ್ತೇನೆ ಕಾಂಗ್ರೆಸ್ನವ್ರಿಗೆ, ನಾವು ಕೊಡ್ತಿದ್ದಂತ 4,000 ಯಾಕೆ ನಿಲ್ಸಿದ್ರಿ? ಜನತೆಗೆ ಮಾಡೋ ದ್ರೋಹ ಇದಲ್ವಾ? ಪುಕ್ಕಟ್ಟೆ ಕಾರ್ಯಕ್ರಮ ಅಂತ ಹೇಳಿ ಈ 4,000 ಕೊಡೋದನ್ನ ನಿಲ್ಸಿದ್ರಲ್ಲ, ಇದು ನಿಮಗೆ ಶೋಭೆ ತರುತ್ತಾ, ಗೌರವ ತರುತ್ತಾ? ಜನ ನಿಮ್ಮನ್ನು ನಂಬೇಕಾ? ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು. ನಾನು ಕಾಂಗ್ರೆಸ್ ಮುಖಂಡರನ್ನು ಕೇಳ್ತೇನೆ, ನಿಮ್ಮ ಮೂಲಕ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೆಸರು ಹೇಳ್ತೀರಾ? ಯಾವನ ಹೆಸರು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಮುಂದೆ. ಇಂಥ ಮಹಾನ್ ವ್ಯಕ್ತಿ, ಇಡೀ ಪ್ರಪಂಚವೇ ಹಾಡಿ ಹೊಗಳ್ತಾ ಇರುವಂತಹ ನರೇಂದ್ರ ಮೋದಿ ಇಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಬರುವಂತಹದ್ದು ಸೂರ್ಯ ಚಂದ್ರ ಇರುವುದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಆಗ್ತಾರೆ. ಅಂತ ಮಹಾನ್ ವ್ಯಕ್ತಿಯನ್ನ ನೀವೆಲ್ಲ ಆಶೀರ್ವಾದ ಮಾಡಿ ಕಳಿಸಬೇಕಾದ್ರೆ ಗೋವಿಂದ ಕಾರಜೋಳ ಅವರನ್ನ ನರೇಂದ್ರ ಮೋದಿ ಅವರ ಸಾಲಿನಲ್ಲಿ ಲೋಕಸಭೆಯಲ್ಲಿ ಕುಳಿಸೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಯಡಿಯೂರಪ್ಪನವರೇ, ನಾನು ಇವತ್ತಿನಿಂದ ಸಮಯ ಕೊಟ್ಟು ಚುನಾವಣೆ ಮುಗಿಯುವವರೆಗೂ ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಕೆಲಸ ಮಾಡ್ತೇವೆ.